ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು JK ಸೈನ್ಸ್ ಅಕಾಡೆಮಿ. ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ನೀಟ್ ಅಪ್ಲಿಕೇಶನ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಅಂದರೆ ನೀಟ್ ಅಪ್ಲಿಕೇಶನ್ ಹಾಕಲಿಕ್ಕೆ ಹಾಗೆ ಫೀಸ್ ಪೇಮೆಂಟ್ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಈಗ ಈ ಒಂದು ವಿಡಿಯೋದಲ್ಲಿ ನೀಟ್ ಅಪ್ಲಿಕೇಶನ್ ಹಾಕಲಿಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಅಂದರೆ ದಾಖಲೆಗಳು ನಮಗೆ ರಿಕ್ವೈರ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಇರತಕ್ಕಂಥ ವಿಡಿಯೋ ಇದು. ಸೊ ಏನು ಮಾಡಬೇಕಪ್ಪ ಅಂದರೆ ಈ ವಿಡಿಯೋನ ಎಂಡ್ ತನಕ ಸ್ಕಿಪ್ ಮಾಡದೆ ನೋಡಿ, ಆವಾಗ ನಿಮಗೊಂದು ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ. ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಪಿಕ್ಚರ್ ನಿಮಗೆ ಸಿಗುತ್ತೆ. ಹಾಗಿದ್ದರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ಒಂದು ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ. ಫಸ್ಟು ಇಲ್ಲಿ ಕ್ಲಾಸ್ 10 ಸರ್ಟಿಫಿಕೇಟ್ ಹಾಗೆ ಕ್ಲಾಸ್ 10 ಮಾರ್ಕ್ ಶೀಟ್ ಅಂತಿದೆ. ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸ್ಟೇಟ್ ಬೋರ್ಡ್ ವಿದ್ಯಾರ್ಥಿಗಳಿಗೆ ಕ್ಲಾಸ್ 10 ಸರ್ಟಿಫಿಕೇಟ್ ಹಾಗೆ ಕ್ಲಾಸ್ 10 ಮಾರ್ಕ್ ಶೀಟ್ ಎರಡೂ ಒಂದೇ. ಅದು ಯಾವುದಪ್ಪ ಅಂತಂದರೆ SLC ಮಾರ್ಕ್ಸ್ ಕಾರ್ಡ್. ನೀವು ಎರಡೂ ಕೇಸಲ್ಲಿ ಅಪ್ಲೋಡ್ ಮಾಡಬೇಕಾಗಿರೋದು SLC ಮಾರ್ಕ್ಸ್ ಕಾರ್ಡ್ ಅಷ್ಟೇ. ಓಕೆ, ಸೊ ನಾನು ಇದು ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ನಮಗೆ ರಿಕ್ವೈರ್ಮೆಂಟ್ ಇರೋದು ಐಡೆಂಟಿಟಿ ಪ್ರೂಫು ಹಾಗೆ ಅಡ್ರೆಸ್ ಪ್ರೂಫ್. ಅಗೇನ್ ಸೇಮ್ ಏನಪ್ಪ ಅಂದರೆ ಐಡೆಂಟಿಟಿ ಪ್ರೂಫು ಹಾಗೆ ಅಡ್ರೆಸ್ ಪ್ರೂಫಿಗೆ ನಾವು ಒಂದೇ ಡಾಕ್ಯುಮೆಂಟ್ನ ಕನ್ಸಿಡರ್ ಮಾಡ್ಬೋದು. ಯಾವುದಪ್ಪ ಅಂತಂದರೆ ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ನಮಗೆ ಐಡೆಂಟಿಟಿ ಪ್ರೂಫ್ ಆಗಿಯೂ ಹೆಲ್ಪ್ ಆಗುತ್ತೆ, ಹಾಗೆ ಅಡ್ರೆಸ್ ಪ್ರೂಫ್ ಆಗಿಯೂ ಹೆಲ್ಪ್ ಮಾಡುತ್ತೆ. ಎರಡೂ ಕೇಸ್ನಲ್ಲಿ ನೀವು ಅಪ್ಲೋಡ್ ಮಾಡ್ಬೋದಾಗಿದ್ದು ಆಧಾರ್ ಕಾರ್ಡ್. ನೆಕ್ಸ್ಟು ಕ್ಯಾಟಗರಿ ಸರ್ಟಿಫಿಕೇಟ್ ಅಂತಿದೆ. ನೀವೇನಾದರೂ ಒಂದು ವೇಳೆ OBC ವಿದ್ಯಾರ್ಥಿಗಳು ಹಾಗೆ SC/ST ವಿದ್ಯಾರ್ಥಿಗಳಾಗಿದ್ದರೆ ನಿಮ್ಮ ಹತ್ರ ಒಂದು ಕ್ಯಾಟಗರಿ ಸರ್ಟಿಫಿಕೇಟ್ ಅಂತಿರುತ್ತೆ. ಆ ಕ್ಯಾಟಗರಿ ಸರ್ಟಿಫಿಕೇಟ್ನ ನಾವು ಅಪ್ಲಿಕೇಶನ್ ಹಾಕೋ ಮುಂದೆ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟು PWD ಸರ್ಟಿಫಿಕೇಟ್ ಅಂತಿದೆ. PWD ಅಂತಂದರೆ ಪರ್ಸನ್ ವಿತ್ ಡಿಸೆಬಿಲಿಟಿ. ನೀವೇನಾದರೂ ಒಂದು ವೇಳೆ ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ ಆಗಿದ್ದರೆ ನಿಮ್ಮ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಅಂದರೆ ನಿಮ್ಮ ಕಡೆ ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಇರುತ್ತೆ. ಆ ಸರ್ಟಿಫಿಕೇಟನ್ನು ಕೂಡ ನೀವೇನು ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅಪ್ಲಿಕೇಶನ್ ಹಾಕುವ ಮುಂದೆ. ನೆಕ್ಸ್ಟು ನಮಗೆ ನೆಕ್ಸ್ಟ್ ಡಾಕ್ಯುಮೆಂಟ್ ರಿಕ್ವೈರ್ಮೆಂಟು ತಮ್ಮ ಇಂಪ್ರೆಷನ್ ಅಂತಿದೆ. ಇಲ್ಲಿ ಒಂದು ಪಾಯಿಂಟ್ ನೀವು ನೆನ್ಪಿಟ್ಕೋಬೇಕು. ಏನಪ್ಪ ಅಂದರೆ ನಿಮ್ಮ ಎರಡೂ ಹ್ಯಾಂಡ್ಸ್ ಇದಾವಲ್ಲ, ಈ ಎರಡೂ ಕೈಗಳ 10 ಬೆರಳಿನ ತಮ್ಮ ಇಂಪ್ರೆಷನ್ ಬೇಕಾಗುತ್ತೆ. ನೀವೇನು ಮಾಡಬೇಕಪ್ಪ ಅಂತಂದರೆ ಒಂದು ಇಂಕ್ ಪ್ಯಾಡ್ ತೊಗೊಳ್ಳಿ. ಇಂಕ್ ಪ್ಯಾಡಲ್ಲಿ 10 ಬೆರಳನ್ನ ಪ್ರೆಸ್ ಮಾಡಿ, ನಿಮಗೆ ಬೆರಳುಗಳಿಗೆ ಇಂಕ್ ಹತ್ತಿರುತ್ತಲ್ಲ ಅದನ್ನೇನು ಮಾಡಬೇಕಪ್ಪ ಅಂತಂದರೆ ಒಂದು A4 ಸೈಜ್ ಪೇಪರ್ ತೊಗೊಳ್ಳಿ. ವೈಟ್ A4 ಸೈಜ್ ಪೇಪರ್, ಅದರ ಮೇಲೆ ನೀವು ಅದನ್ನು ಪ್ರೆಸ್ ಮಾಡಿದರೆ ನಿಮ್ಮ 10 ಬೆರಳನ್ನ ತಮ್ಮ ಇಂಪ್ರೆಷನ್ ಸಿಗುತ್ತೆ. ಆ ತಮ್ಮ ಇಂಪ್ರೆಷನ್ ಏನಿರುತ್ತಲ್ಲ ಅದನ್ನು ನಾವು ಸ್ಕ್ಯಾನ್ ಮಾಡ್ಕೋಬೇಕು. ಆ ಸ್ಕ್ಯಾನ್ಡ್ ಡಾಕ್ಯುಮೆಂಟನ್ನು ನಾವು ಅಪ್ಲಿಕೇಶನ್ ಹಾಕುವಾಗ ಅಪ್ಲೋಡ್ ಮಾಡಬೇಕು. ಓಕೆ, ಇಷ್ಟು ಯಾವುದ್ರ ಬಗ್ಗೆ, ತಮ್ಮ ಇಂಪ್ರೆಷನ್ ಬಗ್ಗೆ. ಇನ್ನು ಪಾಸ್ಪೋರ್ಟ್ ಸೈಜ್ ಫೋಟೋ, ಪೋಸ್ಟ್ ಕಾರ್ಡ್ಸ್ ಫೋಟೋ ಅಂತಿದೆ. ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಅಂತಿದೆ. ಇಲ್ಲಿ ಸೇಮು ನೀವೇನು ಮಾಡಬೇಕಪ್ಪ ಅಂದ್ರೆ ರೀಸೆಂಟ್ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಕಂಪಲ್ಸರಿ ರೀಸೆಂಟ್ ಫೋಟೋಗ್ರಾಫ್ ಆಗಿರಬೇಕು ಅಂತ ಒಂದು ಏನೋ ರಿಕ್ವೈರ್ಮೆಂಟ್ ಇದೆ. ನೀವೇನು ಮಾಡಬೇಕಪ್ಪ ಅಂದರೆ ಫೋಟೋ ಸ್ಟುಡಿಯೋಕ್ಕೆ ಹೋಗಿ ಅಲ್ಲಿ ಒಂದು 6 to 8 ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆಸ್ಕೊಳ್ಳಿ. ಹಾಗೆ ನೀವು ಅವ್ರಿಗೆ ಹೇಳಿದರೆ ನಿಮಗೆ 6 to 8 ಪೋಸ್ಟ್ ಕಾರ್ಡ್ ಸೈಜ್ ಫೋಟೋನ ಅವ್ರು ರೆಡಿ ಮಾಡಿಕೊಡ್ತಾರೆ. ಇದು ಫಿಸಿಕಲ್ ಆಗಿ ನಿಮ್ಮ ಕಡೆ ಇರಲೇಬೇಕು, ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೆ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ. ಈ ಎರಡು ಡಾಕ್ಯುಮೆಂಟನ್ನು ಕೂಡ ನೀವು ಸ್ಕ್ಯಾನ್ ಮಾಡಿಟ್ಕೊಳ್ಬೇಕು. ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಹಾಕುವಾಗ. ಹಾಗೆ ಲಾಸ್ಟ್ ಬಂದುಬಿಟ್ಟು ಸಿಗ್ನೇಚರ್. ಅಗೇನ್ ಸೇಮ್ ಒಂದು A4 ಸೈಜ್ ಪೇಪರ್ ತೊಗೊಳ್ಳಿ. A4 ಸೈಜ್ ಪೇಪರಲ್ಲಿ ಒಂದು ಸಿಗ್ನೇಚರ್ ಮಾಡಿ ಆ ಸಿಗ್ನೇಚರ್ನ ನೀವು ಸ್ಕ್ಯಾನ್ ಮಾಡ್ಕೋಬೇಕು. ಸ್ಕ್ಯಾನ್ ಮಾಡಿಕೊಂಡಂಥ ಏನು ನಿಮ್ಮ ಸಿಗ್ನೇಚರ್ನ ಅಪ್ಲಿಕೇಶನ್ ಹಾಕ್ತಿರುವಾಗ ನೀವು ಅಪ್ಲೋಡ್ ಮಾಡಬೇಕು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇವೆಲ್ಲವೂ ಫಿಸಿಕಲ್ ಡಾಕ್ಯುಮೆಂಟ್ಸು ಸದ್ಯಕ್ಕೆ ನಮಗೆ ಅವಶ್ಯಕತೆ ಇಲ್ಲ. ವೆರಿಫಿಕೇಷನ್ ಆಗಬೇಕಂತಂದರೆ ವೆರಿಫಿಕೇಷನ್ ಆಗಬೇಕಾದ್ರೆ ಇವೆಲ್ಲ ನಮ್ಗೆ ಕಂಪಲ್ಸರಿ ಫಿಸಿಕಲ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಈ ನಿಮ್ಮ ಕಡೆ ಸದ್ಯ ರಿಕ್ವೈರ್ಮೆಂಟ್ ಇರೋದೇನಪ್ಪ ಅಂತಂದರೆ ಸ್ಕ್ಯಾನರ್ಡ್ ಕಾಪೀಸ್, ಸ್ಕ್ಯಾನರ್ಡ್ ಸಾಫ್ಟ್ ಕಾಪೀಸ್. ಆ ಸ್ಕ್ಯಾನರ್ಡ್ ಕಾಪೀಸು ಯಾವ ಡಾಕ್ಯುಮೆಂಟು ಯಾವ ಸೈಜಲ್ಲಿರಬೇಕು, ಯಾವ ಫಾರ್ಮ್ಯಾಟಲ್ಲಿರಬೇಕು, ಅದಕ್ಕೆ ನೀವು ಫೈಲ್ ನೇಮ್ ಯಾವುದು ಕೊಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನನ್ನು ನಿಮ್ಮ ಇನ್ಫಾರ್ಮೇಷನ್ ಬುಲೆಟಿನ್ ಅಂದರೆ ನೋಟಿಫಿಕೇಷನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ನನ್ನ ಟೆಲಿಗ್ರಾಮ್ ಏನೋ ಒಂದು ಚಾನಲಲ್ಲಿ ನಾನು ಇನ್ಫಾರ್ಮೇಷನ್ ಬುಲೆಟಿನ್ ಹಾಕಿರ್ತಾನೆ, ನೋಟಿಫಿಕೇಷನ್ ಹಾಕಿರ್ತಾನೆ. ನೀವು ಹೋಗಿ ಅಲ್ಲೇ ಕರೆಕ್ಟಾಗಿ ಒಂದ್ಸರಿ ಚೆಕ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಇದು ನಮಗೆ ನೀಟ್ ಅಪ್ಲಿಕೇಶನ್ ಹಾಕಲಿಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸಿನ ಒಂದು ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ. ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದರಿಂದ ಅವ್ರಿಗೆ ಕೂಡ ಹೆಲ್ಪ್ ಆಗ್ತಕ್ಕಂಥ ಒಂದು ಚಾನ್ಸ್ ಇರುತ್ತೆ. ಆಲ್ ದಿ ಬೆಸ್ಟ್ ಫಾರ್ ದ ಎಕ್ಸಾಮಿನೇಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.